ನಮಸ್ತೆ ವೀಕ್ಷಕರೇ, ಪ್ರಪಂಚವಾಣಿ 2 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಹಣಕಾಸಿನ ಸಮಸ್ಯೆಗಳು ಯಾರಿಗಿಲ್ಲ ಹೇಳಿ? ಹಣಕಾಸಿನ ಸರ್ವ ಸಮಸ್ಯೆಗಳಿಗೂ ಕೂಡ ತುಂಬಾ ಸುಲಭವಾದ ಪರಿಹಾರಗಳನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಅಂತಹ ಸುಲಭವಾದ ಪರಿಹಾರಗಳು ಯಾವುದು ಅಂತ ನೋಡೋಣ ಬನ್ನಿ. ಹಣಕಾಸಿನ ಸಮಸ್ಯೆ ಬಂದರೆ ಸಾಕು, ಜೀವನದಲ್ಲಿ ಏನು ಮಾಡಬೇಕು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಆದರೆ ಸುಲಭವಾಗಿ ಈ ಒಂದು ಸಮಸ್ಯೆಯನ್ನು ನಾವು ಪರಿಹಾರ ಮಾಡಿಕೊಳ್ಬಹುದು. ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ. ಮೊದಲನೆಯದಾಗಿ ಕರ್ಪೂರದ ಪರಿಹಾರ. ನೀವು ಪ್ರತಿದಿನ ಸಂಜೆ, ಅದರಲ್ಲೂ 6 ಗಂಟೆಯ ಹಾಗೆ ಒಂದು ಮಣ್ಣಿನ ದೀಪದಲ್ಲಿ 2 ಕರ್ಪೂರ 4 ಲವಂಗವನ್ನು ಹಾಕಿ ಅದನ್ನು ಹಚ್ಚಬೇಕು. ಈ ದೀಪವನ್ನು ಮನೆಯ ಎಲ್ಲ ಮೂಲೆಗಳಿಗೂ ತೆಗೆದುಕೊಂಡು ಹೋಗಿ ಅದರ ಹೊಗೆಯನ್ನು ಹರಡಬೇಕು. ಇದನ್ನು ಸುಮಾರು 21 ದಿನಗಳ ಕಾಲ ತಪ್ಪದೇ ಮಾಡುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ ಎಂದು ಹೇಳಲಾಗಿದೆ. ಇನ್ನು ಎರಡನೆಯ ಪರಿಹಾರ ಉಪ್ಪಿನ ಪರಿಹಾರ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಉಪ್ಪಿನಿಂದ ನಾವು ನಮ್ಮ ಆರ್ಥಿಕ ಕಷ್ಟಗಳಿಂದ ಮುಕ್ತಿ ಪಡೆಯಬಹುದು ಎನ್ನುವ ವಿಚಾರ ಗೊತ್ತಿದೆ. ಇನ್ನು ಸುಮಾರು 7 ಗುರುವಾರಗಳ ಕಾಲ ಅಂಗೈ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಸಿಂಕ್ ಬಳಿಗೆ ಹೋಗಿ ಸಿಂಕ್ನಲ್ಲಿ ನೀವು ಉಪ್ಪಿರುವ ಕೈಯನ್ನು ತೊಳೆಯಿರಿ. ಈ ರೀತಿಯೂ ಮಾಡುವುದರಿಂದ ನಿಮಗೆ ಬರಬೇಕಾಗಿದ್ದ ಹಣ ಮತ್ತೆ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಉಪ್ಪು ನಮ್ಮಲ್ಲಿರುವಂತಹ ನಕಾರಾತ್ಮಕತೆಯನ್ನು ದೂರ ಮಾಡುವ ಶಕ್ತಿ ಹೊಂದಿದೆ. ಹಾಗಾಗಿ ನೀವು ನಿಮ್ಮ ಅಂಗೈಯಲ್ಲಿ ಉಪ್ಪನ್ನು ಹಾಕಿಕೊಂಡು ನಿಮ್ಮ ನಕಾರಾತ್ಮಕತೆಗಳನ್ನು ದೂರ ಮಾಡುವುದಕ್ಕೆ ಮತ್ತು ನಿಮಗೆ ಇರುವಂತಹ ಯಾವುದೇ ದೋಷಗಳು ಅದನ್ನೆಲ್ಲ ಪರಿಹರಿಸಿಕೊಳ್ಳುವುದಕ್ಕೆ ಇದು ತುಂಬಾ ಸರಳ ವಿಧಾನ ಅಂತಾನೆ ಹೇಳಬಹುದು. ಇನ್ನು ಏಲಕ್ಕಿಯ ಪರಿಹಾರ. ಒಂದು ತಟ್ಟೆಯಲ್ಲಿ 5 ಏಲಕ್ಕಿ, ಸ್ವಲ್ಪ ಕಾಳು ಮೆಣಸು ಹಾಗೂ 1 ರೂಪಾಯಿ ಕಾಯಿನನ್ನು ತೆಗೆದುಕೊಳ್ಳಿ. ನಂತರ ಅದನ್ನು ಒಂದು ಒಣಗಿದ ಪಲಾವ್ ಎಲೆಯ ಮೇಲೆ ನಿಮ್ಮ ಆಸೆಯನ್ನು ಬರೆಯುವ ಮೂಲಕ ಅದನ್ನು ಇರಿಸಿ. ನಂತರ ಅವುಗಳನ್ನು ಒಂದು ಸಣ್ಣ ಬ್ಯಾಗ್ನಲ್ಲಿ ಹಾಕಿ ನಿಮ್ಮ ಲಾಕರ್ನಲ್ಲಿ ಇಡಿ. ಅಂದರೆ ನೀವು ಹಣ ಸಂಗ್ರಹ ಮಾಡುವಂತಹ ಪೆಟ್ಟಿಗೆ, ಲಾಕರ್ ಯಾವುದಾದ್ರೂ ಇರಬಹುದು, ಅಂಥದ್ರಲ್ಲಿ ನೀವು ಅದನ್ನು ಸೇಫಾಗಿ ಇಡಿ. ಇದರಿಂದನೂ ಕೂಡ ನಿಮಗೆ ಆರ್ಥಿಕ ಮಟ್ಟದ ಸಮೃದ್ಧಿ ಸಿಗತ್ತೆ. ಅಂದರೆ ಈ ಒಂದು ಏಲಕ್ಕಿ, ಮೆಣಸು ಮತ್ತು ಪಲಾವ್ ಎಲೆ ನಿಮಗೆ ಧನಾಕರ್ಷಣೆಯನ್ನು ಮಾಡೋದಕ್ಕೆ ಸಹಾಯ ಮಾಡೋ ಗುಣ ಹೊಂದಿದೆ. ಇದನ್ನು ನೀವು ಈ ರೀತಿಯ ವಿಧಾನದಲ್ಲಿ ಜೋಡಿಸೋದ್ರಿಂದ, ಪೂಜಾ ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ನಿಮ್ಮ ಹಣಕಾಸಿನ ವಹಿವಾಟು ನಡೆಯುವ ಸ್ಥಳದಲ್ಲಿ ನೀವು ಇದನ್ನು ಇರಿಸೋದ್ರಿಂದ ನಿಮ್ಮ ಯಾವುದೇ ಆರ್ಥಿಕ ಸಮಸ್ಯೆಗಳು ಇದ್ರೂ ಕೂಡ ಅದು ಪರಿಹಾರ ಆಗತ್ತೆ. ಇನ್ನು ನೀವು ಹಣಕಾಸು ಉಳಿಸಬೇಕು ಅಂದರೆ ಹೀಗೂ ಮಾಡಬಹುದು. ನೀವು ಹಣವನ್ನು ಉಳಿಸೋದಕ್ಕೆ ಅಥವಾ ಹೆಚ್ಚು ಹಣ ಸಂಪಾದನೆ ಮಾಡೋದಕ್ಕೆ ಪರದಾಡ್ತಾ ಇದ್ರೆ ಅದಕ್ಕೆ ಈ ಒಂದು ಕೆಲವು ಪರಿಹಾರಗಳು ಕೂಡ ಉಪಯೋಗ ಆಗುತ್ತೆ. 1 ಚಮಚ ಮೊಸರನ್ನು ತಗೊಳ್ಳಿ. ಅದನ್ನು ನಿಮ್ಮ ಅಂಗೈಯಲ್ಲಿ ಅದರಲ್ಲಿ ಹೆಬ್ಬೆರಳನ್ನು ಕೆಳಗೆ ಹಾಕಿ ಅದನ್ನು ವೃತ್ತಾಕಾರದ ರೀತಿಯಲ್ಲಿ ಉಜ್ಜಿ. ಇದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನ ಗಟ್ಟಿಯಾಗತ್ತೆ. ಶುಕ್ರನನ್ನು ನಾವು ಸಂಪತ್ತು ಹಾಗೂ ಸಮೃದ್ಧಿಯನ್ನು ನೀಡುವ ದೇವತೆ ಅಂತ ಹೇಳಲಾಗತ್ತೆ. ಇದನ್ನು ನೀವು ಪ್ರತಿದಿನ ಮಾಡಿದ್ರೆ ಬಹಳ ಉತ್ತಮ. ಮತ್ತು ಸಾಧ್ಯವಾಗದೆ ಹೋದರೆ ಪರವಾಗಿಲ್ಲ, ಗುರುವಾರದ ದಿನ ಆದರೂ ಪರವಾಗಿಲ್ಲ ಮಾಡಬಹುದು. ಅಂದರೆ ನಿಮಗೆ ಪ್ರತಿದಿನ ಮಾಡೋಕ್ಕಾಗೋದಿಲ್ಲ ಅಂದ್ರೂ ಪ್ರತಿಯೊಂದು ಗುರುವಾರನೂ ಕೂಡ ಮಾಡಬಹುದು. ಗುರುವಾರ 1 ದಿನ ಮಾಡಿದ್ರೂ ಕೂಡ ಅಷ್ಟೇ ಫಲ ನಿಮಗೆ ಸಿಗತ್ತೆ. ಸೊ ಪುರುಷರು ಬಲಗೈ ಮೇಲೆ ಮೊಸರನ್ನು ಹಾಕಿಕೊಂಡು ಇದನ್ನು ಮಾಡಬೇಕು, ಮಹಿಳೆಯರು ಎಡಗೈ ಮೇಲೆ ಇದನ್ನು ಮಾಡಬೇಕು. ಇದನ್ನು ತಪ್ಪದೆ 45 ದಿನ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಉತ್ತಮ ರೀತಿಯ ಫಲಿತಾಂಶಗಳು, ಫಲಗಳು ಕೂಡ ಸಿಗತ್ತೆ. ಅಲ್ಲದೆ ನಿಮಗೆ ಸಾಲದ ಸಮಸ್ಯೆಗಳಿದ್ರೂ ಕೂಡ ಅದು ಕೂಡ ಪರಿಹಾರ ಆಗತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ, ಆರ್ಥಿಕ ಮಟ್ಟದ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಶುಕ್ರನ ಸ್ಥಾನವನ್ನು ನಾವು ಗಟ್ಟಿಗೊಳಿಸಿದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗತ್ತಾ ಹೋಗುತ್ತೆ. ಶುಕ್ರನ ಅಧಿಪತಿಯೇ ಒಂದು ಹಣಕಾಸಿನ ವಹಿವಾಟು ಅಂತಾನೆ ಹೇಳಬಹುದು. ಹಣಕಾಸಿಗೆ ಸಂಬಂಧಪಟ್ಟಂತಹ ಶುಕ್ರ ನಮ್ಮ ಜಾತಕದಲ್ಲಿ ರಾಶಿಯಲ್ಲಿ ಗಟ್ಟಿಯಾಗಿ ಇದ್ದಾಗ ನಾವು
ಯಾವುದೇ ಒಂದು ಹೊಸ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಥವಾ ಯಾವುದೇ ಹಣಕಾಸಿನ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನಾವು ಖಂಡಿತವಾಗ್ಲೂ ಗೆಲುವನ್ನು ಪಡ್ಕೊಳ್ಬಹುದು. ಅದಕ್ಕೆ ಸಹಾಯ ಮಾಡುವಂತಹ ಗ್ರಹ ಇದು ಶುಕ್ರ ಗ್ರಹ. ಶುಕ್ರ ಗ್ರಹ ಯಾರ ಜಾತಕದಲ್ಲಿ ಗಟ್ಟಿಯಾಗಿ ಇರುತ್ತೋ ಅವರು ಹಣಕಾಸಿನ ವಿಚಾರದಲ್ಲಿ ತುಂಬಾ ಲಕ್ಕಿ ಅಂತಾನೆ ಹೇಳಬಹುದು. ಇನ್ನು ನಾವು ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತ ಏನೇನೆಲ್ಲ ಪರದಾಡ್ತೀವಿ, ಅದರಲ್ಲೂ ಕೂಡ ಒಂದು ಚೂರು ಹಣಕಾಸು ಕೈಯಲ್ಲಿಲ್ಲ ಅಂದರೆ ಜೀವನದಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಜೀವನ ಪೂರ್ತಿ ಕಷ್ಟಗಳು ಕೆಲವೊಮ್ಮೆ ಕಡಿಮೆನೇ ಆಗೋದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಒಂದಾದ ಮೇಲೆ ಒಂದೊಂದು ಸಮಸ್ಯೆಗಳು ನಮ್ಮನ್ನು ಹುಡುಕೊಂಡು ಬರುತ್ತೆ. ಈ ಎಲ್ಲ ಕಷ್ಟಗಳಿಂದ ನಾವು ಹೊರಗಡೆ ಬರಬೇಕು ಅಂದರೆ ತುಂಬಾ ಪರದಾಡಬೇಕಾಗತ್ತೆ. ಅದರಲ್ಲೂ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬಾ ಕಷ್ಟ. ಅದು ಬಂದರೆ ಸಾಕು ಜೀವನದಲ್ಲಿ ಏನು ಮಾಡಬೇಕು ಅನ್ನೋದೇ ತಿಳಿಯೋದಿಲ್ಲ. ಸೊ ಹಣಕಾಸಿನ ಸಮಸ್ಯೆಗಳಿಗೆ ಅನೇಕ ರೀತಿಯ ಕಾರಣಗಳು ಕೂಡ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳೋ ಪ್ರಕಾರ ಕೆಲವು ಗ್ರಹಗಳ ಸ್ಥಾನಗಳು ಮತ್ತು ಅವುಗಳ ಸಂಯೋಜನೆಗಳು ಕೂಡ ಕೆಲವೊಂದು ರೀತಿಯಲ್ಲಿ ನಮ್ಮ ಆರ್ಥಿಕ ಸಮಸ್ಯೆಗೆ ಕಾರಣ ಆಗುತ್ತೆ. ಯಶಸ್ಸು ಮತ್ತು ಹಣಕಾಸಿನ ಒಂದು ವಿಚಾರಕ್ಕೂ ಕೂಡ ಗ್ರಹಗಳ ಚಲನೆ ಕಾರಣ ಆಗಿರುತ್ತೆ, ಸಂಬಂಧಪಟ್ಟಿರುತ್ತೆ. ಇದು ನಮ್ಮ ಆರ್ಥಿಕ ಸಾಮರ್ಥ್ಯ ಮತ್ತು ಸಂಪತ್ತನ್ನು ಸಂಗ್ರಹಿಸುವ ಹಾಗೂ ಯಶಸ್ಸನ್ನು ಪಡೆಯುವುದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂತ್ರಗಳು, ರತ್ನದ ಕಲ್ಲುಗಳು ಮತ್ತು ಪೂಜಾ ವಿಧಾನಗಳನ್ನು ಒಳಗೊಂಡಂತೆ ಹಲವಾರು ಪರಿಹಾರಗಳನ್ನು ಕೂಡ ಹೇಳಲಾಗುತ್ತೆ. ಈ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಹೆಚ್ಚಿಸುತ್ತೆ. ಹಾಗಾದರೆ ಬಹಳ ಸುಲಭವಾಗಿ ಈ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಿಗೆ ಮುಕ್ತಿಯನ್ನು ಕಂಡುಕೊಳ್ಬಹುದು ಅನ್ನೋದನ್ನು ನೀವಿವತ್ತು ತಿಳ್ಕೊಂಡ್ರಿ. ಸೊ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಖಂಡಿತವಾಗ್ಲೂ ಇದರಲ್ಲಿ ನಿಮಗೆ ಏನಾದರೂ ಒಂದು ಪಾಸಿಟಿವ್ ವೈಬ್ ಸಿಗತ್ತೆ. ಯಾಕಂದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳೋ ಪ್ರಕಾರ ಕೆಲವೊಂದು ಗ್ರಹಗಳ ಒಂದು ಶಾಂತಿ ಮಾಡೋದಕ್ಕೆ, ಗ್ರಹಗಳ ಸಂಚಾರ ನಡೆಯುವಾಗ ನಾವು ಮಾಡೋ ಕೆಲವು ಸಣ್ಣ ಪುಟ್ಟ ಪರಿಹಾರಗಳು ನಮ್ಮ ಜಾತಕದಲ್ಲಿನ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಹೊಂದಿರುತ್ತೆ. ಹಾಗಾಗಿ ಕರ್ಪೂರ, ಏಲಕ್ಕಿ, ಮೆಣಸು, ಉಪ್ಪು, ಪಲಾವ್ ಎಲೆ ಈ ರೀತಿಯ ವಸ್ತುಗಳನ್ನು ನೀವು ಬಳಸ್ಕೊಂಡು ನಾನು ಹೇಳಿರುವಂತಹ ಈ ಪರಿಹಾರಗಳನ್ನು ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲ ಪರಿಹಾರ ಆಗತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ರೀತಿಯ ಜ್ಯೋತಿಷ ವಿಚಾರಗಳನ್ನು ನೀವು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.